ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದೇ ಆದರೆ JDS ಸಂಪೂರ್ಣವಾಗಿ ಸರ್ವನಾಶ ಆಗುತ್ತೆ, ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ. ಕರ್ನಾಟಕದಲ್ಲಿ JDS ಇರಲೇ ಇಲ್ಲ ಅನ್ನೋ ಸ್ಥಿತಿಗೆ ಬಂದು ನಿಲ್ಲುತ್ತೆ. ಆ ಕಾರಣಕ್ಕೆ ಕುಮಾರಸ್ವಾಮಿಯವರು ಆಗಾಗ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಮುಖ್ಯಮಂತ್ರಿ ಹುದ್ದೆಯ ವಿಚಾರ ಬಂದರೆ ನೀವು ನೋಡಿ, ಯಾವಾಗಲೂ ಪ್ರತಿ ಸಾರಿ ಕೂಡ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನ ವಿಚಾರ ಬಂದಾಗ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಹೈಕಮಾಂಡ್, BJP ಹೈಕಮಾಂಡ್ ಕೂಡ ಅದನ್ನೇ ಕೇಳುತ್ತೆ. ಈಗ ಒಂದು 2-3 ತಿಂಗಳ ಹಿಂದೆ ಕುಮಾರಸ್ವಾಮಿ ಅವ್ರನ್ನ ಕರೆಸಿ ಆಪರೇಷನ್ ಕಮಲದ ಬಗ್ಗೆ ಮಾತುಕತೆಯನ್ನು ಆಡ್ತಾರೆ. ನಾವೇನಾದ್ರೂ ಸರ್ಕಾರ ರಚನೆಯನ್ನ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಅವಕಾಶ ಇದೆಯಾ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವರ ಬಳಿ ಕೇಳ್ತಾರೆ. ಆಗಲೂ ಕೂಡ ಕುಮಾರಸ್ವಾಮಿ ಅವರು ಇದೇ ಹೇಳ್ತಾರೆ, ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ ಸರ್, ಸಿದ್ದರಾಮಯ್ಯನನ್ನ ಕೆಳಗಡೆ ಇಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವ್ರನ್ನ ಯಾವುದೇ ಕಾರಣಕ್ಕೂ ಕೆಳಗಿಳಿಸಲ್ಲ. ಜೊತೆಗೆ ಸಿದ್ದರಾಮಯ್ಯನನ್ನ ವಿರೋಧ ಕಟ್ಕೊಂಡು ಯಾವೊಬ್ಬ ಶಾಸಕರು ಕೂಡ ಹೊರಗಡೆ ಬರಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ BJP ಚಾಣಕ್ಯ ಅಮಿತ್ ಶಾ ಆಗಿ ತಿಳಿಸ್ತಾರೆ ಕುಮಾರಸ್ವಾಮಿ. ಕಾರಣ ಏನು? ಯಾವ ಕಾರಣಕ್ಕೆ ಅಂದ್ರೆ, ಈಗ ಸಿದ್ದರಾಮಯ್ಯನ ವಿರೋಧ ಕಟ್ಕೊಂಡು ಯಾರಾದ್ರೂ ವಿರೋಧಿಸೋದೇ ಇಲ್ವಾ? ಹಾಗಾದ್ರೆ ನಿನ್ನೆ ಮೊನ್ನೆಲ್ಲ ಮತ್ತೆ ಸಭೆ ಸೇರಿದ್ದಾರೆ 40 ಜನ ಶಾಸಕರು. ಆದರೂ ಕೂಡ ಕುಮಾರಸ್ವಾಮಿ ಅವರು ಭಿನ್ನಮತ, ಯಾವುದೇ ಕಾರಣಕ್ಕೂ ಪಕ್ಷವನ್ನ ಬಿಟ್ಟು ಹೊರಗಡೆ ಬರ್ತಕ್ಕಂಥ ಭಿನ್ನಮತ ಇಲ್ಲ ಅಂತಾನೆ ಹೇಳ್ತಿದ್ದಾರೆ. ಕಾರಣ ಏನಂದ್ರೆ, ಒಂದು ವೇಳೆ ಏನಾದರೂ ಆಪರೇಷನ್ ಕಮಲಕ್ಕೆ ಕೈ ಹಾಕಿ ಅಥವಾ ಮತ್ತೇನೋ ಒಂದಾಗಿ ಸಿದ್ದರಾಮಯ್ಯ ಅವ್ರನ್ನ, ಈಗ ಇವರು ಆಪರೇಷನ್ ಕಮಲ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಕಾಂಗ್ರೆಸ್ ಏನ್ ಮಾಡುತ್ತೆ, ತಕ್ಷಣ ಸಿದ್ದರಾಮಯ್ಯ ಅವ್ರನ್ನ ಕಿತ್ತಾಕಿ ಆ ಜಾಗಕ್ಕೆ DKಶಿ ಅವ್ರನ್ನ ತಂದು ಕೂರಿಸುತ್ತೆ. ಒಂದ್ ವೇಳೆ DKಶಿ ಮುಖ್ಯಮಂತ್ರಿ ಆದ್ರೆ ಕುಮಾರಸ್ವಾಮಿಗೆ ತೊಂದರೆ ಅಂತಲ್ಲ. ಒಂದ್ ವೇಳೆ ಕುಮಾರಸ್ವಾಮಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಟ್ರೆ ಒಕ್ಕಲಿಗ ನಾಯಕತ್ವ ತನ್ನ ಕೈಯಿಂದ ಹೋಗುತ್ತೆ ಅನ್ನೋ ವಿಚಾರ ಅಲ್ಲ. ಬದಲಾಗಿ ಸಿದ್ದರಾಮಯ್ಯ ಕೆಳಗಿಳಿಸಿದ ತಕ್ಷಣ ಸುಮ್ಮನೆ ಕೂರ್ತಕ್ಕಂಥ ಸಿದ್ದರಾಮಯ್ಯ ಅಲ್ಲ. ಆಯ್ತಪ್ಪ, ಏನು ನನ್ನ ಕಿತ್ತಾಕ್ಬಿಟ್ರು, ನನ್ನ ಕೈ ಕಡೆ ಕೂತ್ಕೊತೀನಿ ಹಿಂಗೆ ಅಂತ ಜಗದೀಶ್ ಶೆಟ್ಟರಂಗಾಗ್ಲಿ ಅಥವಾ ಸದಾನಂದ ಗೌಡ್ರಂಗಾಗ್ಲಿ ಕೂರ್ತಕ್ಕಂಥ ಸಿದ್ದರಾಮಯ್ಯ ಅಲ್ಲ. ಯಾವಾಗ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸ್ತಾರೋ ಆ ಕೂಡಲೇ ಸಿದ್ದರಾಮಯ್ಯ ಸಿಡ್ದೇಳ್ತಾರೆ, ತನ್ನ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತಾರೆ. ಆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ಕೂಡಲೇ JDSಗೆ ಹೊಡೆತ ಬೀಳುತ್ತೆ. ಕರ್ನಾಟಕದಲ್ಲಿ JDS ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ. ಹಾಗಾದ್ರೆ ಬ್ರಹ್ಮಾಸ್ತ್ರ ಏನು ಅಂತಂದ್ರೆ, ABPJD ಪಕ್ಷ ಇದೆಯಲ್ಲ, ಆ ಪಕ್ಷವನ್ನ ಪುನರ್ಸ್ಥಾಪನೆ ಮಾಡ್ತಕ್ಕಂಥ ಯೋಜನೆಯನ್ನ ಈಗಾಗಲೇ ಸಿದ್ದರಾಮಯ್ಯನವರು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ. ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ಕೆಳಗಿಳಿಸಿದ್ದೇ ಆದ್ರೆ ಸಿದ್ದರಾಮಯ್ಯ ABPJD ಅನ್ನೋ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ನೋಡಿ, ಈ ಬ್ರಹ್ಮಾಸ್ತ್ರವನ್ನು ಏನಾದ್ರು ಪ್ರಯೋಗ ಮಾಡಿ ABPJD ಪಕ್ಷ ರಚನೆ ಆಗಿದ್ದೇ ಆದ್ರೆ ಯಾರಿಗೆಲ್ಲ ತೊಂದರೆ ಆಗುತ್ತೆ? ಕಾಂಗ್ರೆಸ್ ಇಂದ ಕಡಿಮೆ ಅಂದ್ರೂ 70ರಿಂದ 80 ಶಾಸಕರು ಸಿದ್ದರಾಮಯ್ಯನನ್ನ ಫಾಲೋ ಮಾಡ್ತಾರೆ. ಸಿದ್ದರಾಮಯ್ಯನ ಜೊತೆ 70ರಿಂದ 80 ಶಾಸಕರು ಹೋಗ್ತಾರೆ. ಜೊತೆಗೆ BJPಯಲ್ಲಿ ಇರ್ತಕ್ಕಂಥ ಒಳಬೇಗುದಿಯಲ್ಲ, BJPಯಲ್ಲಿ ವಿಜಯೇಂದ್ರನ್ ಕಂಡ್ರೆ ಯಾರೆಲ್ಲ ವಿರೋಧ ಇದೆಯೋ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನ ಫಾಲೋ ಮಾಡ್ತಾರೆ. JDS ಅಲ್ಲಿ 18 ಶಾಸಕರಿದ್ದಾರಲ್ಲ, 10ರಿಂದ 12 ಜನ ಶಾಸಕರು ಸಿದ್ದರಾಮಯ್ಯನ ಜೊತೆ ಹೋಗ್ತಾರೆ, ABPJDಯನ್ನು ಸೇರ್ತಾರೆ. ಆ ಮುಖಾಂತರ ಕರ್ನಾಟಕದಲ್ಲಿ ABPJD ಬಹುದೊಡ್ಡ ಪಕ್ಷವಾಗುತ್ತೆ. ಜೊತೆಗೆ 2028ರ ಚುನಾವಣೆಗೆ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗ್ತಾರೆ. ಈಗ ಹೇಳ್ಬೋದು, ಹೇಗೆ ಸರ್, ಈಗಾಗಲೇ ದೇವರಾಜ ಅರಸು ಅವರು ಪಕ್ಷವನ್ನು ಕಟ್ಟಿದ್ರು, ಬಂಗಾರಪ್ಪ ಅವರು ಪಕ್ಷವನ್ನು ಕಟ್ಟಿದ್ರು, ಯಡಿಯೂರಪ್ಪ ಅವರು ಪಕ್ಷವನ್ನು ಕಟ್ಟಿದ್ರು, ಅವ್ರು ಯಾರ ಕೈಲೂ 10 ಸೀಟ್ ಗೆಲ್ಲಕ್ಕಾಗಲಿಲ್ಲ ಅಂತ. ದೇವರಾಜ ಅರಸು ಅವರು ಪಕ್ಷವನ್ನು ಕಟ್ಟಿದ್ರು, ಆದರೆ ಆ ಪಕ್ಷವನ್ನು ಮುನ್ನಡೆಸೋ ಮೊದಲೇ ಅವ್ರು ಸಾವಿಗೀಡಾದ್ರು. ಜೊತೆಗೆ ಇನ್ನೊಂದೇನಂತಂದ್ರೆ, ಬಂಗಾರಪ್ಪ ಆಗಲಿ ಯಡಿಯೂರಪ್ಪ ಅವರಾಗಲಿ ಅವ್ರ ಜೊತೆ ಇದ್ರಲ್ಲ, ಟೀಮ್ ಇತ್ತಲ್ಲ, ಆ ಟೀಮು ಸದೃಢವಾಗಿರಲಿಲ್ಲ. ಸಿದ್ದರಾಮಯ್ಯನ ಜೊತೆ ಇರ್ತಕ್ಕಂಥ ಟೀಮ್ ಆಗಲ್ಲ. ಇದು ಪ್ರತಿಯೊಬ್ಬರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಸಿದ್ದರಾಮಯ್ಯನ ಜೊತೆ ಇರ್ತಕ್ಕಂಥ ಟೀಮ್ ಹೇಗೆ ಅಂದ್ರೆ, ತನ್ನ ಸ್ವಂತ ಶಕ್ತಿ ಮೇಲೆ ಗೆದ್ದು ಬರ್ತಕ್ಕಂಥ 40ರಿಂದ 50 ಜನ ಶಾಸಕರಿದ್ದಾರೆ. ಯಾವುದೇ ಚಿಹ್ನೆಯಡಿ ಸ್ಪರ್ಧೆಯನ್ನ ಮಾಡಿದ್ರು ಕೂಡ 40ರಿಂದ 50 ಜನ ಶಾಸಕರು ಕಣ್ಣು ಮುಚ್ಚಿಕೊಂಡು ಗೆದ್ದು ಬರ್ತಾರೆ. ಜೊತೆಗೆ ಅಹಿಂದ ಇದೆಯಲ್ಲ, ಸಿದ್ದರಾಮಯ್ಯ ಅಹಿಂದವನ್ನ ತನ್ನ ಮತ ಬ್ಯಾಂಕ್ ಆಗಿ ಪರಿವರ್ತಿಸಿಕೊಂಡಿದ್ದಾರೆ. ಬಹುತೇಕ ಅಲ್ಪಸಂಖ್ಯಾತರ ಹತ್ರ ನೀವು ಕೇಳಿ, ಕಾಂಗ್ರೆಸ್ ಅಲ್ಲಿ ನೀವು ಸಿದ್ದರಾಮಯ್ಯ ನಾಯಕತ್ವವನ್ನು ಒಪ್ತೀರಾ, DKಶಿ ನಾಯಕತ್ವವನ್ನು ಒಪ್ತೀರಾ ಅಂದ್ರೆ ಬಹುತೇಕ ಅಲ್ಪಸಂಖ್ಯಾತರು ಸಿದ್ದರಾಮಯ್ಯನೇ ನಮ್ಮ ನಾಯಕ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ. ಕೇವಲ ಏನು ಅಲ್ಪಸಂಖ್ಯಾತರಷ್ಟೇ ಅಲ್ಲ, ಅಹಿಂದದಲ್ಲಿ ಬಹುತೇಕರು ಸಿದ್ದರಾಮಯ್ಯನನ್ನ ನಾಯಕ ಅಂತ ಒಪ್ಪಿಕೊಳ್ಳೋ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಸಿದ್ದರಾಮಯ್ಯ. ಹಾಗಾಗಿ ಅಹಿಂದ ವೋಟು ಬಹುತೇಕ 70 to 80% ಅಹಿಂದ ವೋಟರ್ಸ್ ಸಿದ್ದರಾಮಯ್ಯನ ಫಾಲೋ ಮಾಡ್ತಾರೆ.
ಹಾಗಾಗಿ JDS ಇದೆಯಲ್ಲ, JDSಗೆ ಹೊಡೆತ ಬೀಳುತ್ತೆ. ಇಲ್ಲಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ 45ರಿಂದ 50 ಸೀಟ್ ಖಂಡಿತ ಗೆಲ್ತಾರೆ. JDS ಈಗಿರತಕ್ಕಂಥ ಪರಿಸ್ಥಿತಿಯಲ್ಲಿ 50 ಸೀಟ್ ಅಲ್ಲ, 10ರಿಂದ 12 ಸೀಟ್ ಗೆಲ್ಲೋದು ಕಷ್ಟದ ಕೆಲಸ. JDS ಯಾವುದೇ ಕಾರಣಕ್ಕೂ 10ರಿಂದ 12 ಸೀಟ್ ಕೂಡ ಗೆಲ್ಲಕ್ಕಾಗಲ್ಲ, ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ABPJDಯನ್ನು ರಚನೆ ಮಾಡಿದ್ದೆ ಆದರೆ. ಯಾಕೆಂದ್ರೆ ಈಗ ನಮ್ಗಿಲ್ಲೊಂದು ಕರ್ನಾಟಕದಲ್ಲಿ ಪರ್ಯಾಯ ಪಕ್ಷ ಬೇಕು. 2 ರಾಷ್ಟ್ರೀಯ ಪಕ್ಷಗಳ ನಡುವೆ ನಮ್ಮದೇ ಆದಂಥ ಒಂದು ಪಕ್ಷ ಬೇಕು. ಅದಕ್ಕೆ JDSಗೆ ಇಷ್ಟು ದಿವಸ ಜನ ಮಾನ್ಯತೆಯನ್ನು ಕೊಡ್ತಾ ಬಂದ, ಮತದಾರ ಮಾನ್ಯತೆಯನ್ನು ಕೊಡ್ತಾ ಬಂದ, ಜೊತೆಗೆ ಮತವನ್ನು ಚಲಾಯಿಸಿದ. ಇಷ್ಟು ದಿನ JDSಗೆ ವೋಟ್ ಆಗ್ತಾ ಬಂದಿದ್ದೆ ಆ ಕಾರಣಕ್ಕೆ, ಒಂದು ಪರ್ಯಾಯ ಪಕ್ಷ ಬೇಕು ಅನ್ನೋ ಕಾರಣಕ್ಕೆ. ಆದರೆ ಈ JDS ಇದೆಯಲ್ಲ, JDS ಸಿದ್ಧಾಂತವಿಲ್ಲದೆ ಇರತಕ್ಕಂಥ ಪಕ್ಷ. ಸಿದ್ಧಾಂತದಲ್ಲಿ ರಾಜಿಯನ್ನು ಮಾಡ್ಕೊಂಡು ತನ್ನ ಜೊತೆ ಇದ್ದಂಥ ಅಹಿಂದ ಮತಗಳನ್ನು ಸಿದ್ದರಾಮಯ್ಯನ ಜೊತೆ ಕಳಿಸಿಕೊಟ್ರು. ಆದರೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಸಿದ್ಧಾಂತದಲ್ಲಿ ರಾಜಿ ಆಗ್ತಕ್ಕಂಥ ಮನುಷ್ಯರಲ್ಲ, ಸಿದ್ಧಾಂತದಲ್ಲಿ ರಾಜಿ ಆಗಲ್ಲ. ಸೊ ಹಾಗಾಗಿ ಬಹುತೇಕ ಪ್ರಗತಿಪರರು ಮತ್ತು ಅಹಿಂದ ಇದ್ದಾರಲ್ಲ, ಇವರೆಲ್ಲರೂ ಕೂಡ ಏನಾದ್ರು ಕಾಂಗ್ರೆಸ್ ಜೊತೆ ನಿಂತಿದ್ದಾರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ. ಅವರೆಲ್ಲರೂ ಆಟೋಮೆಟಿಕ್ ಆಗಿ ಸಿದ್ದರಾಮಯ್ಯನಿಂದ ಹೋಗ್ತಾರೆ. ABPJD ಹೋದ ತಕ್ಷಣ ಅವೆಲ್ಲವೂ ABPJD ಕಡೆ ತಿರುಗ್ತವೆ, ಸಿದ್ದರಾಮಯ್ಯನ ಪಕ್ಷದ ಕಡೆಗೆ ತಿರುಗುತ್ತೆ. ಸೊ ಆಗ ಇಲ್ಲಿ JDS ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ. 10ರಿಂದ 15, 20 ಎಷ್ಟೋ ಗೆದ್ರೂ ಕೂಡ ಕಿಂಗ್ ಮೇಕರ್ ಆಗಿ ಸಿದ್ದರಾಮಯ್ಯ ಅವರು ಹೋಗ್ತಾರೆ. ಆಗ ಕುಮಾರಸ್ವಾಮಿ ಆಟ 20-25 ಗೆದ್ರೂ ಕೂಡ ನಡೆಯಲ್ಲ. ಆಗ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಕಿಂಗ್ ಮೇಕರ್ ಆಗ್ತಾರೆ, ಸಿದ್ದರಾಮಯ್ಯ ಕಿಂಗ್ ಮೇಕರ್ ಆಗ್ತಾರೆ. ಆಗ JDS ಆಟೋಮೆಟಿಕ್ ಆಗಿ ಯಾವ್ದಾದ್ರು ಪಕ್ಷದ ಜೊತೆ ಮರ್ಜ್ ಆಗಬೇಕು. ಇಲ್ಲ ಅಂತಂದ್ರೆ ಕೈ ಕಟ್ಟಿ ಸುಮ್ಮನೆ 3ನೇ ಬೆಂಚಲ್ಲಿ ಕೂರ್ಬೇಕು, ಅದನ್ನ ಬಿಟ್ಟರು ಬೇರೆ ಅವಕಾಶ ಇಲ್ಲ. ಸೊ ಆ ಕಾರಣಕ್ಕೆ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನನ್ನ CM ಹುದ್ದೆಯಿಂದ ಕೀಳಬಾರ್ದು ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿ, ಅವರು ಸುಮಾರು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಯಾವಾಗ ಈ ಕುರ್ಚಿ ಕಚ್ಚಾಟ ಆರಂಭ ಆಯಿತೋ ಅವತ್ತಿಂದ ಇವತ್ತವರೆಗೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲಿ, DK ಶಿವಕುಮಾರ್ ಆಗ್ತಾರೋ ಬಿಡ್ತಾರೋ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಬೇಕು ಅನ್ನೋ ವಿಚಾರದಲ್ಲಿ ಪ್ರಬಲವಾಗಿ ವಾದ ಮಂಡನೆಯನ್ನ ಮಾಡ್ತಾರೆ ಕುಮಾರಸ್ವಾಮಿ. ಕಾರಣ ಏನಂದ್ರೆ, ಒಂದು ವೇಳೆ ABPJD ರಚನೆ ಆದರೆ ತನ್ನ ಪಕ್ಷ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಅಂತ ಸ್ಪಷ್ಟವಾಗಿ ಕುಮಾರಸ್ವಾಮಿಗೆ ಗೊತ್ತಿದೆ. ಏಕೆಂದ್ರೆ ಸಿದ್ದರಾಮಯ್ಯ ABPJD ರಚನೆ ಮಾಡಿದ್ದೆ ಆದರೆ ಜಾರಕಿಹೊಳಿ ಕುಟುಂಬ ಇದೆಯಲ್ಲ ಸಂಪೂರ್ಣವಾಗಿ ಒಂದಾಗುತ್ತೆ, ಸಂಪೂರ್ಣವಾಗಿ ಅವರು ABPJDಯನ್ನು ಸೇರ್ತಾರೆ. ಆ ಮುಖಾಂತರ ಕಡಿಮೆ ಅಂದರೂ 15ರಿಂದ 15 ಜನ ಶಾಸಕರನ್ನ ಜಾರಕಿಹೊಳಿ ಕುಟುಂಬ ಗೆಲ್ಲಿಸ್ಕೆ ಬರುತ್ತೆ. ನೀವು ನೋಡ್ತಾ ಬನ್ನಿ, ಸಿದ್ದರಾಮಯ್ಯ ಜೊತೆ ಯಾರೆಲ್ಲ ಇದ್ದಾರೆ ಅವರು ಯಾರೂ ಕೂಡ ಯಾರೋ ಒಬ್ಬರ ಮೇಲೆ ಡಿಪೆಂಡ್ ಆಗಿ ಗೆಲ್ತಕ್ಕಂಥವ್ರಲ್ಲ. ಸಿದ್ದರಾಮಯ್ಯನ ಮೇಲೆ ಡಿಪೆಂಡ್ ಆಗಿ ಚುನಾವಣೆಗೆ ಗೆಲ್ತೀನಿ ಅನ್ನೋದಕ್ಕಿಂತ ತಾನೇ ಇಂಡಿಪೆಂಡೆಂಟ್ ಆಗಿ ಯಾವುದೇ ಚಿಹ್ನೆ ಸ್ಪರ್ಧೆ ಮಾಡಿದ್ರು ನಾವು ಗೆಲ್ತೀವಿ ಅನ್ನೋರೇ ಜಾಸ್ತಿ ಇದ್ದಾರೆ. KN ರಾಜಣ್ಣ JDS ಅಲ್ಲಿದ್ದು ಗೆದ್ದಿದ್ರು, ಕಾಂಗ್ರೆಸ್ಸಿಗೆ ಬಂದ್ರು ಗೆದ್ರು. SC ಮಾದೇವಪ್ಪ ಇರ್ಬೋದು, ಪ್ರಿಯಪಟ್ಟಣ ವೆಂಕಟೇಶ್ ಇರ್ಬೋದು, ನೀವು ಯಾವ್ದು ಅವ್ರ ಇರ್ತಕ್ಕಂಥ ಎಲ್ಲರೂ ನೋಡ್ತಾ ಹೋಗಿ, MB ಪಾಟೀಲ್ ಅಂತವ್ರು ಇರ್ಬೋದು, ಇವರೆಲ್ಲ ಎಲ್ಲೇ ನಿಂತ್ಕೊಂಡ್ರು ಕೂಡ ಗೆಲ್ತಕ್ಕಂಥ ಕ್ಯಾಂಡಿಡೇಟ್ ಜಮೀರ್ ಅಹಮದ್ ಖಾನ್ ಇರ್ಬೋದು. ಇವರು ಯಾರು ಕೂಡ ಇದೇ ಚಿಹ್ನೆಯಲ್ಲಿ ನಾನು ನಿಲ್ಬೇಕು, ಅದನ್ನ ಇದರಿಂದ ಚಿಹ್ನೆಯಿಂದ ಮಾತ್ರ ನಾನು ಗೆಲ್ತೀನಿ ಅನ್ನೋರಲ್ಲ. ಇವರೆಲ್ಲರೂ ವೈಯಕ್ತಿಕ ವರ್ಚಸ್ಸಿಂದ ಗೆದ್ದು ಬರ್ತಕ್ಕಂಥವ್ರು, ವೈಯಕ್ತಿಕ ವರ್ಚಸ್ಸಿಂದನೇ ಗೆದ್ದು ಬರ್ತಕ್ಕಂಥ 50ರಿಂದ 60 ಶಾಸಕರಿದ್ದಾರೆ. ಅದ್ರ ಜೊತೆ ಅಹಿಂದ ಮತ ಫೀಡ್ಬ್ಯಾಕ್ ಆಗಿದ್ದೆ ಆದರೆ 100ಕ್ಕೆ 100 ಅವರು 60ರಿಂದ 70 ಸ್ಥಾನದವರೆಗೆ ಗೆದ್ರು ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಹಾಗೆ ಆಟೋಮೆಟಿಕ್ ಆಗಿ ಸಿದ್ದರಾಮಯ್ಯ ಕಿಂಗ್ ಮೇಕರ್ ಆಗ್ತಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತೀರಿ ಅಂದರೆ ಸತೀಶ್ ಜಾರಕಿಹೊಳಿಯನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಮಾಡ್ಕೊಂಡು ಬಂದಿದ್ದೇ ಆದರೆ ಕರ್ನಾಟಕದಲ್ಲಿರ್ತಕ್ಕಂಥ ಅಹಿಂದ ಪ್ಲಸ್ ಪ್ರಗತಿಪರರೆಲ್ಲ ಯಾರಿದ್ದಾರೆ, ಅದು ಯಾವುದೇ ಜಾತಿ ಸಮುದಾಯ ಇರ್ಬೋದು, ಪ್ರಗತಿಪರರು ಅಂತ ಯಾರೆಲ್ಲ ಹೇಳ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾರೆ. ಈ ಕಾರಣಕ್ಕೇ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿಯಾಗಿ ಇರಲಿ, ಅವ್ರನ್ನ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಕಿತ್ತಾಕಲ್ಲ ಅಂತ ಹೇಳ್ತಾ ಬರ್ತಾ ಇದ್ದಾರೆ ವೀಕ್ಷಕರೇ. ಜೊತೆಗೆ ನೋಡಿ ಇನ್ನೊಂದೇನಂತಂದ್ರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವ್ರ ಮೇಲೆ ತುಂಬಾ ಅಭಿಮಾನ. ಕಾರಣ ಏನಂದ್ರೆ ಸಿದ್ಧಾಂತ, ರಾಹುಲ್ ಗಾಂಧಿ ಸಿದ್ಧಾಂತ, ಸಿದ್ದರಾಮಯ್ಯ ಸಿದ್ಧಾಂತ ಇದೆಯಲ್ಲ, ಇವೆರಡೂ ಕೂಡ ಹೊಂದಾಣಿಕೆ ಆಗ್ತವೆ. ಸೊ ಹಾಗಾಗಿ ರಾಹುಲ್ ಗಾಂಧಿ ಯಾವುದೇ ಕಾರಣಕ್ಕೂ ಅಂತ ಕೆಲಸವನ್ನು ಮಾಡಲ್ಲ. ಮೊದಲು ರಾಹುಲ್ ಗಾಂಧಿ ಇದಾರಲ್ಲ, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರೇ ನಾನು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನ ಕೊಡ್ತೇನೆ ಅಂತ ವಾಲಂಟ್ರಿಯಾಗಿ ಮುಂದೆ ಹೋಗೋವರೆಗೂ ಕೂಡ ರಾಹುಲ್ ಗಾಂಧಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಲ್ಲ. ಒಂದು ವೇಳೆ ಅಂತ ಪ್ರಯತ್ನವನ್ನ ಮಾಡಿದ್ರೆ ಮುಂದಿನ ಬಾರಿ ಕಾಂಗ್ರೆಸ್ 40ರಿಂದ 60 ಸ್ಥಾನವನ್ನ ಈ ರಾಜ್ಯದಲ್ಲಿ ಗೆಲ್ಲೋದು ಕಷ್ಟ ಆಗುತ್ತೆ ಅಂತ ರಾಹುಲ್ ಗಾಂಧಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾವುದೇ ಕಾರಣಕ್ಕೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದ್ರೆ ಅಹಿಂದ ವೋಟರ್ಸ್ ಕಾಂಗ್ರೆಸ್ಗೆ ತುಂಬಾನೇ ಇಂಪಾರ್ಟೆಂಟ್. ಇವತ್ತು ಕಾಂಗ್ರೆಸ್ ಗೆದ್ದು 136 ಸ್ಥಾನವನ್ನ ಗಳಿಸಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಅಹಿಂದ. ಎಲ್ಲೆಲ್ಲೆಲ್ಲ ಅಹಿಂದ ಇತ್ತೋ
ಅಹಿಂದ ಮತಗಳು ಕಾಂಗ್ರೆಸ್ ಕೈ ಹಿಡಿದ ಪರಿಣಾಮ ಕಾಂಗ್ರೆಸ್ 136 ಸ್ಥಾನಗಳನ್ನು ಗೆದ್ದಿದೆ. ಸೊ ಹಾಗಾಗಿ ರಾಹುಲ್ ಗಾಂಧಿ ಕೂಡ ಅಂತ ಕೆಲಸಕ್ಕೆ ಕೈ ಹಾಕಲ್ಲ. ಒಂದು ವೇಳೆ ಆ ಕೆಲಸಕ್ಕೆ ಕೈ ಹಾಕಿ ಸಿದ್ದರಾಮಯ್ಯನ ಅವ್ರಿಗೆ ತಳ್ಳಿದ್ದೆ ಆದರೆ ಇದು ಕಾಂಗ್ರೆಸ್ಗೆ ಎಷ್ಟು ಎಫೆಕ್ಟ್ ಆಗುತ್ತೋ ಬಿಜೆಪಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕಿಂತ ಬಿಜೆಪಿಗೆ ತೊಂದರೆ ಆಗ್ತಾ ಇದೆ, ಕಾಂಗ್ರೆಸ್ಗೆ ತೊಂದರೆ ಆಗ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ JDSಗೆ ಹೊಡೆತ ಬೀಳೋದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಒಂದು ವೇಳೆ ಸಿದ್ದರಾಮಯ್ಯನವರು ABPJDಯನ್ನು ರಚನೆ ಮಾಡಿದರೆ ಕರ್ನಾಟಕದಲ್ಲಿ JDS ಸ್ಥಾನವನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯನಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.